ನಮಸ್ತೆ, ವಿಜಯಶ್ರೀ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ಕತೆ ಬೇತಾಳ ವಿಕ್ರಮನಿಗೆ ಹೇಳಿದಂಥ ಮಧುಮಾಲತಿಯ ಕತೆ. ಮಧುಮಾಲತಿ ಯಾರು ಅಂತಂದರೆ, ಒಬ್ಬ ಬ್ರಾಹ್ಮಣನ ಮಗಳು ಮಧುಮಾಲತಿ. ಆಕೆ ಭಾಳಷ್ಟು ಸುಂದರವಾಗಿರ್ತಾಳೆ, ವಿದ್ಯಾವಂತಳು, ಗುಣವಂತಳು, ರೂಪವಂತಳು ಆಗಿರುವಂಥ ಯುವತಿಯಾಗಿರ್ತಾಳೆ. ಆ ಯುವತಿಗೆ ಬ್ರಾಹ್ಮಣನು ಆ ಮಗಳಿಗೆ ಅದೇ ರೀತಿಯಾಗಿ ಗುಣವಿರುವಂಥ ಧೀರ, ಶೂರ, ವೀರನಾಗಿರುವಂಥ, ಬುದ್ಧಿವಂತನಾಗಿರುವಂಥ ಒಬ್ಬ ವರನನ್ನು ನೋಡಬೇಕು, ನನ್ನ ಮಗಳಿಗೆ ಅಂಥವನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದೇ ರೀತಿಯಾಗಿ ಬ್ರಾಹ್ಮಣನು ಕೂಡ ಮಧುಮಾಲತಿಗೆ ವರ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತಹ ಸಮಯದಲ್ಲಿ 3 ಜನ ಬ್ರಾಹ್ಮಣ ಯುವಕರು, ಬುದ್ಧಿವಂತರು, ವೀರರು, ಶೂರರು, ಧೀರರು, ಗುಣವಂತರು ಆಗಿರುವಂಥ 3 ಜನ ಯುವಕರು ಆ ಒಂದು ಬ್ರಾಹ್ಮಣನ ಮನೆಗೆ ಮಧುಮಾಲತಿಯನ್ನು ನೋಡೋದಕ್ಕೆ ಬರ್ತಾರೆ. ಮಧುಮಾಲತಿಯನ್ನು ಒಂದೇ ದಿನ ನೋಡೋದಕ್ಕೆ ಬಂದಾಗ 3 ಜನ ಮಧುಮಾಲತಿಯನ್ನು ನೋಡ್ತಾರೆ. 3 ಜನಕ್ಕೂ ಮಧುಮಾಲತಿಯ ಸೌಂದರ್ಯಕ್ಕೆ ಮಾರು ಹೋಗಿ ನಾವುಗಳು ಮದುವೆ ಆದರೆ ಇಂಥ ಒಂದು ಯುವತಿಯನ್ನೇ, ಮಧುಮಾಲತಿಯನ್ನೇ ಆಗಬೇಕು ಅಂಥೇಳಿ ಅಂದ್ಕೊಳ್ತಾರೆ. ಅಂತಹ ಸಮಯದಲ್ಲಿ ಮಧುಮಾಲತಿ 3 ಜನನೂ ಮದುವೆ ಆಗೋದಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಮಧುಮಾಲತಿಯ ಅಪ್ಪ ಬ್ರಾಹ್ಮಣ ಏನಿರ್ತಾರಲ್ಲ, ಈ 3 ಜನರಲ್ಲಿ ಯಾರನ್ನಾದರೂ ಮದುವೆ ಆಗಮ್ಮ, ನೀ ಯಾರನ್ನ ಹೇಳ್ತೀಯ ಆ ಒಂದು ವರನಿಗೆ ಕೊಟ್ಟು ನಿನ್ನ ಮದುವೆ ಮಾಡಿಕೊಡುತ್ತೇನೆ ಅಂಥೇಳಿ ಮಧುಮಾಲತಿಯ ಮೇಲೆ ಆಯ್ಕೆಗೆ ಬಿಡ್ತಾನೆ. ಮಧುಮಾಲತಿ ಆಯ್ಕೆ ಮಾಡ್ಕೋಬೇಕಲ್ಲ, ಯಾವ ವರನನ್ನು ಮದುವೆ ಮಾಡ್ಕೋಬೇಕು ಎನ್ನುವ ಹುಡುಕಬೇಕು, ಆಯ್ಕೆ ಮಾಡ್ಕೋಬೇಕಲ್ಲ. ಹಾಗಾಗಿ ಮಧುಮಾಲತಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಾಳೆ. ನನಗೆ ಅರ್ಧ ಗಂಟೆ ಸಮಯ ಕೊಡಿ, ನಾನು ಯೋಚನೆ ಮಾಡಿ ಹೇಳುತ್ತೇನೆ ಅಂಥೇಳಿ ಒಳಗಡೆ ಹೋಗ್ತಾಳೆ. ಆ ಒಳಗೆ ಹೋದಂಥ ಸಮಯದಲ್ಲಿ ಒಂದು ಸರ್ಪ ಬಂದು ಮಧುಮಾಲತಿಯನ್ನು ಕಚ್ಚಿಬಿಡುತ್ತೆ. ಆ ಕಚ್ಚಿದಂಥ ಸಮಯದಲ್ಲಿ ಮಧುಮಾಲತಿ ಮರಣವನ್ನು ಹೊಂದ್ತಾಳೆ. ಆ ಮಧುಮಾಲತಿಯ ಮರಣ ಹೊಂದಿದ ತಕ್ಷಣ ಆ 3 ಜನ ಯುವಕರು, ಬ್ರಾಹ್ಮಣ ಯುವಕರು ಏನು ಬಂದಿದ್ರಲ್ಲ, ಆ ಯುವಕರಿಗೆ ತುಂಬ ನೋವಾಗುತ್ತೆ. ನಾನು ಮದುವೆಯಾದರೆ ಮಧುಮಾಲತಿಯನ್ನೇ ಆಗಬೇಕಿತ್ತು, ಆದರೆ ಆ ಮಧುಮಾಲತಿ ನಮಗೆ ಸಿಕ್ಕಿಲ್ಲ, ಹಾಗಾಗಿ ನಾವು ಮದುವೆನೇ ಆಗೋದು ಬೇಡ ಅಂಥೇಳಿ ತುಂಬ ದುಃಖದಿಂದ ಒಬ್ಬೊಬ್ಬರಾಗಿ ಒಂದೊಂದು ಕಡೆ ಹೋಗ್ತಾರೆ. ಒಬ್ಬ ಬ್ರಾಹ್ಮಣ ದೇಶ ಸಂಚಾರ ಅಂದರೆ ಎಲ್ಲ ದೇವರ ಹತ್ತಿರ ನಾನು ಮಧುಮಾಲತಿಯನ್ನು ಮತ್ತೆ ಆ ಮಧುಮಾಲತಿಯನ್ನು ಹುಟ್ಟಿ ಬರುವಂತೆ ಕೇಳಿಕೊಂಡು ಬರ್ತೇನೆ ಅಂತ ಒಬ್ಬ ಬ್ರಾಹ್ಮಣ ಹೋಗ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ನಾನು ಹೋಮಗಳನ್ನು, ಜಪತಪಗಳನ್ನು ಮಾಡಿ ನಾನು ಮತ್ತೆ ಮಧುಮಾಲತಿಯನ್ನು ಹುಟ್ಟಿ ಬರುವಂತೆ ಕೇಳಿಕೊಳ್ಳುತ್ತೇನೆ ಅಂತ ಒಬ್ಬ ಬ್ರಾಹ್ಮಣ ಹೋಗ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ಮಧುಮಾಲತಿಯ ನೆನಪಿನಲ್ಲಿ ಮಧುಮಾಲತಿಯನ್ನು ಸುಟ್ಟಂಥ ಒಂದು ಬೂದಿಯ ಮೇಲೇ ಗುಡಿಸಲು ಹಾಕಿಕೊಂಡು ಆ ಬೂದಿಯನ್ನು ಕಾಯುತ್ತಾ ಅವಳ ನೆನಪಿನಲ್ಲಿ ಅಲ್ಲೇ ವಾಸವಾಗಿರ್ತಾನೆ. ಹೀಗೆ ಹೋದಂಥ 3 ಜನರು ದೇವರ ಒಂದು ಮೊದಲನೇ ಬ್ರಾಹ್ಮಣ ದೇವರ ಒಂದು ದರ್ಶನಕ್ಕೆ ಹೋದಂಥ ಬ್ರಾಹ್ಮಣನು ಕೂಡ ಸ್ವಲ್ಪ ವರ್ಷಗಳ ನಂತರ ಮತ್ತೆ ಅದೇ ಮಧುಮಾಲತಿ ಸುಟ್ಟಂಥ ಜಾಗಕ್ಕೆ ಬರ್ತಾನೆ. ಇನ್ನೊಬ್ಬ ಬ್ರಾಹ್ಮಣ ಕೂಡ ಜಪ ತಪ ಮಂತ್ರಗಳನ್ನು ಪಠನೆಯನ್ನು ಮಾಡಿರ್ತಾನೆ. ಮೃತ ಸಂಜೀವಿನಿ ಎನ್ನುವಂಥ ಮಂತ್ರವನ್ನು ಕಲಿತುಕೊಂಡು ಆ ಮಂತ್ರಗಳ ಜೊತೆಗೆ ನಾನು ಮತ್ತೆ ಮಧುಮಾಲತಿಯನ್ನು ಬದುಕಿಸ್ತೀನಿ ಅಂಥೇಳಿ ಆ ಮಂತ್ರ ಪಠನೆಯ ಜೊತೆಗೆ ಆ ಬ್ರಾಹ್ಮಣ ಕೂಡ ಏನು ಮಾಡ್ತಾನೆ, ಎರಡನೇ ಬ್ರಾಹ್ಮಣನೂ ಕೂಡ ಮಧುಮಾಲತಿಯ ಸುಟ್ಟ ಜಾಗಕ್ಕೆ ಬರ್ತಾನೆ. ಆದರೆ ಮಧುಮಾಲತಿಯ ಬೂದಿಯನ್ನು ಕಾಯ್ದಿಟ್ಕೊಂಡಿರುವಂಥ ಬ್ರಾಹ್ಮಣನು ಕೂಡ ಅಲ್ಲೇ 3 ಜನ ಸೇರಿಕೊಂಡು ನಾನು ಮಧುಮಾಲತಿಯನ್ನು ಬದುಕಿಸ್ತೇನೆ ಅಂತ ಒಬ್ಬ ಹೇಳಿದಾಗ, ಇನ್ನೊಬ್ಬ ಬ್ರಾಹ್ಮಣ ನಾನು ದೇವರ ಒಂದು ದರ್ಶನವನ್ನು ಮಾಡ್ಕೊಂಡು ಬಂದಿದ್ದೀನಿ, ಮಧುಮಾಲತಿ ಮತ್ತೆ ಬರ್ತಾಳೆ ಅಂತ
ಬಂದಿದ್ದೀನಿ ಅಂತ ಇನ್ನೊಬ್ಬ ಬ್ರಾಹ್ಮಣ ಹೇಳ್ತಾನೆ. ಅದೇ ರೀತಿಯಾಗಿ ನಾನು ಮಧುಮಾಲತಿಯ ಬೂದಿಯನ್ನು ಆಗಿನಿಂದ ಕಾಯ್ದಿಟ್ಕೊಂಡು ನಾನು ಮತ್ತೆ ಮಧುಮಾಲತಿ ಬದುಕ್ತಾಳೆ ಅನ್ನೋ ಒಂದು ಆಸೆಯಿಂದ ಕಾಯ್ದಿದ್ದೀನಿ ಅಂಥೇಳಿ ಇನ್ನೊಬ್ಬ ಬ್ರಾಹ್ಮಣನ ಹೇಳ್ತಾನೆ. ಹೀಗೆ 3 ಜನ ಮಾತಾಡಿಕೊಂಡು ಮಂತ್ರಪಠನೆ, ಒಬ್ಬ ಬ್ರಾಹ್ಮಣ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಳ್ತಾನೆ, ಇನ್ನೊಬ್ಬ ಬ್ರಾಹ್ಮಣ ವೃತ ಸಂಜೀವಿನಿಯ ಮಂತ್ರಪಠನೆಯನ್ನು ಮಾಡ್ತಾನೆ, ಇನ್ನೊಬ್ಬ ಬ್ರಾಹ್ಮಣನು ಆ ಬೂದಿಯನ್ನು ಆ ವೃತ ಸಂಜೀವಿನಿಯ ಮಂತ್ರಪಠನೆಯ ಜೊತೆಗೆ ಆ ಮಣ್ಣಿನ ಜೊತೆಗೆ ಬೆರೆಸಿದಾಗ ಮಧುಮಾಲತಿ ಮತ್ತಷ್ಟು ಸುಂದರವಾದ ಯುವತಿಯಾಗಿ ಎದ್ದು ಬರ್ತಾಳೆ. ಬಂದಾಗ 3 ಜನಕ್ಕೆ ಆಶ್ಚರ್ಯ ಆಗುತ್ತೆ, ಸಂತೋಷ ಕೂಡ ಆಗುತ್ತೆ. ಅಂಥ ಸಮಯದಲ್ಲಿ ಮಧುಮಾಲತಿಯನ್ನು ನಾನು ಮದುವೆ ಆಗ್ತೀನಿ ಅಂಥೇಳಿ 3 ಜನ ಕಿತ್ತಾಡ್ತಾ ಇರ್ತಾರೆ. ಈ ಕಿತ್ತಾಡುವಂಥ ಸಮಯದಲ್ಲಿ ಇದು ಎಲ್ಲ ಕಥೆಯನ್ನು ಬೇತಾಳ ವಿಕ್ರಮನಿಗೆ ಹೇಳ್ತಾನೆ. ಹೇಳಿದಾಗ ಬೇತಾಳ ಕೇಳ್ತಾನೆ, ಅಯ್ಯ ವಿಕ್ರಮ, ಕೇಳಿದೆ ಆ ಕತೆ, ಈಗ ಹೇಳು, ಈ 3 ಜನರ ಜಗಳ ಬಿಡಿಸೋದು ಹೇಗೆ ಅಂತ ಹೇಳಿ ವಿಕ್ರಮನಿಗೆ ಕೇಳ್ತಾನೆ. ಮಧುಮಾಲತಿ ಯಾರಿಗೆ ಹೆಂಡತಿಯಾಗೋದು ಸರಿ? ಇದಕ್ಕೆ ಉತ್ತರ ತಿಳಿದದ್ದು ಹೇಳದಿದ್ದರೆ ನಿನ್ನ ತಲೆ 100 ಹೋಳಾಗಿ ಒಡೆದು ಹೋಗುತ್ತದೆ ಎಂದು ಹೇಳ್ತಾನೆ. ಹಾಗಾದರೆ ಈ ಕಥೆಯನ್ನು ಕೇಳಿದಂಥ ನೀವು ಕೂಡ ವಿಕ್ರಮ ಮಧುಮಾಲತಿಯನ್ನು ಯಾರು ಮದುವೆ ಆದರೆ ಸರಿ ಅಂತ ಹೇಳ್ತಾನೆ, ಸರಿಯಾದ ಉತ್ತರವನ್ನು ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ಮತ್ತೆ ನಿಮಗೆ ಮುಂದಿನ ಎಪಿಸೋಡಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು.